ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಇರುವಂಥದ್ದು. ಮುಸ್ತಫಾ ಖಮೇನಿ ಗಂಭೀರವಾಗಿದ್ದಾರೆ, ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎನ್ನುವಂತಹ ವಿಚಾರ. ಅಧಿಕಾರವನ್ನು ವಹಿಸಿಕೊಂಡ ನಂತರ ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಮುಸ್ತಫಾ. ದೇಶವನ್ನು ನಡೆಸೋದಕ್ಕೆ ಅಸಮರ್ಥರಾಗಿದ್ದಾರೆ ಎನ್ನುವಂತಹ ವರದಿಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಇರಾನ್ನ ಕೋಮಾದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇರಾನ್ನ ಕೋಮ್ನಲ್ಲಿ ICUನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರಂತೆ ಮುಸ್ತಫಾ ಖಮೇನಿ. ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇತ್ತೀಚೆಗೆ ಇರಾನ್ನಿಂದ ಬರ್ತಾ ಇರುವಂತಹ ಒಂದಿಷ್ಟು ಸುದ್ದಿಗಳು ನಿಜಕ್ಕೂ ಕೂಡ ಮುಸ್ತಫಾ ಖಮೇನಿಯವರ ಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾ ಇದೆ. ರಾಜಕೀಯದಲ್ಲಿ, ಆಡಳಿತದಲ್ಲಿ IRGC ಹಸ್ತಕ್ಷೇಪ ಮಾಡೋದಾಗಿರಬಹುದು, ಸಾರ್ವಜನಿಕವಾಗಿ ಮುಸ್ತಫಾ ಖಮೇನಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ದೇ ಇರೋದ್ರಿಂದ ನಿಜಕ್ಕೂ ಕೂಡ ಮುಸ್ತಫಾ ಖಮೇನಿಯವರ ಪರಿಸ್ಥಿತಿ ಹೇಗಿದೆ, ICUನಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ ಅನ್ನುವಂತಹ ವರದಿಗಳೇ ನಿಜಾನಾ ಅನ್ನುವಂತಹ ಪ್ರಶ್ನೆ. ಶಬೀರ್, ಪ್ರೇಮ್, ನೋಡಿ, ಇಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಗೊಂದಲಗಳಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ನಾವೀಗ 2 ರಿಪೋರ್ಟ್ಗಳನ್ನು ಕೊಟ್ವಿ. ಆ 2 ರಿಪೋರ್ಟ್ಗಳಲ್ಲೂ ಕೂಡ ಒಂದಕ್ಕೊಂದು ತಾಳೆ ಆಗದೆ ಇರುವಂಥ ಸಂಗತಿಗಳನ್ನು ಗಮನಿಸಬೇಕು. ಮತ್ತು ಈ 2 ಸುದ್ದಿಗಳು ಕೂಡ ಬಂದಿರುವಂಥದ್ದು ಇರಾನ್ನಿಂದಲೇ ಅನ್ನುವಂಥದ್ದನ್ನು ಕೂಡ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಒಂದು ಕಡೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಹೇಳಿಕೆಗೆ ಪ್ರತಿಯಾಗಿ ಮುಸ್ತಫಾ ಖಮೇನಿ ಟ್ವೀಟ್ ಅನ್ನು ಮಾಡ್ತಾರೆ. ಅಮೆರಿಕದ ಬೆದರಿಕೆಗಳಿಗೆ ನಾವು ಬೆದರೋದಿಲ್ಲ, ಬಗ್ಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಮತ್ತು ಇರಾನ್ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮತ್ತು ಇರಾನ್ನ ಸೇನೆ ಅಷ್ಟು ದುರ್ಬಲವಾಗಿಲ್ಲ, ಮತ್ತು ನಾಯಕತ್ವವನ್ನು ಎಷ್ಟೇ ದುರ್ಬಲಗೊಳಿಸುವಂಥ ಪ್ರಯತ್ನಗಳು ನಡೆದರೂ ಕೂಡ ನಾವು ಅದನ್ನು ಹಿಮ್ಮೆಟ್ಟಿಸ್ತೇವೆ ಅನ್ನುವಂತಹ ಹೇಳಿಕೆಗಳನ್ನು ಒಂದು ಕಡೆಗೆ ಕೊಡ್ತಾರೆ. ಮತ್ತೊಂದು ಕಡೆಗೆ ಅವರು ಕೋಮಾದಲ್ಲಿ ಇದ್ದಾರೆ ಮತ್ತು ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಬರ್ತಾ ಇರುವಂಥ ಸಂಗತಿಗಳು. ಸೊ ಹೀಗಾಗಿ ಕೋಮಾದಲ್ಲಿರುವಂತಹ ಒಬ್ಬ ನಾಯಕ ಈಗ ಹೆಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸೊ ಮುಸ್ತಫಾ ಖಮೇನಿಯ ಬದಲಿಗೆ ಇನ್ಯಾರಾದರೂ ಈ ಏನು ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರಾ, ಅವರ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆಗೆ ಉದ್ಭವ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಅವರ ಟ್ರೀಟ್ಮೆಂಟು ಅಥವಾ ಇವರು ಇರುವಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಮುಂದುವರಿತಾ ಇರುವಂಥದ್ದು. ಸೊ ತನ್ನ ನಾಯಕತ್ವ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಸದ್ಯಕ್ಕೆ ಇರಾನ್ ಮಾಡ್ತಾ ಇಲ್ಲ. ಪ್ರೇಮ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಂದು ಕಡೆ ಸುಪ್ರೀಂ ಲೀಡರ್ ಪ್ರಜ್ಞಾಹೀನ ಸ್ಥಿತಿ ಅಂತಾರೆ, ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಾರೆ. ಮುಂದೇನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.